ಆನ್ಲೈನ್ ಶಾಪಿಂಗಲ್ಲೂ ಈ ಥರ ಎಲ್ಲ ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ರಿವ್ಯೂ ನೋಡಿಬಿಟ್ಟು ರೇಟಿಂಗ್ ನೋಡಿಬಿಟ್ಟು ನಾವು ಆರ್ಡ್ರ್ ಮಾಡಿ ತರಿಸ್ತೀವಿ. ಆ ರಿವ್ಯೂ ಆ ರೇಟಿಂಗಿಂದ ಯಾವ ಥರ ಮೋಸ ಇರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕು ಅಂತಂದರೆ ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನನ್ನು ತರಿಸಿದ್ದೆ, ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಸೊ ನಾನೇನಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ ಇವಾಗ ಎಲ್ಲರೂ ಫ್ಲಿಪ್ಕಾರ್ಟು, ಅಮೆಝಾನು ಅದರಲ್ಲೇ ತುಂಬ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನ ಯೂಸ್ ಮಾಡಿಬಿಟ್ಟು ಅವ್ರಿಗೆ ಏನೇನು ಐಟಮ್ಸ್ ಬೇಕೋ ಅದನ್ನು ಆರ್ಡ್ರ್ ಮಾಡಿ ತರಿಸ್ಕೋತಾರೆ. ಸೊ ನಾವಿಲ್ಲಿ ಡೈರೆಕ್ಟಾಗಿ ಹೋಗಿ ಶಾಪಲ್ಲಿ ತರಿಸ್ಕೊಳ್ಳೋದಕ್ಕಿಂತ ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ತುಂಬಾ ಕಾಮನ್ನು ಕೂಡ ಆಗಿದೆ. ಆಮೇಲೆ ಕಡಿಮೆ ರೇಟಿಗೂ ಸಿಕ್ಕತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಶಾಪಲ್ಲಿ ನಮಗೆ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, ಕೆಲವೊಂದೊಂದು ಐಟಮ್ಸ್ 100 ರೂಪಾಯಿ ಕೂಡ ಡಿಫ್ರೆನ್ಸ್ ಇರುತ್ತೆ. ಬಟ್ ಆನ್ಲೈನಲ್ಲಿ ತುಂಬ ಆಫರ್ಸ್ ಅಂತ ಇಟ್ಬಿಟ್ಟು ಕೊಡ್ತಾರೆ. ಸೊ ಅದೇ ಥರ ನಾನು ಕೂಡ ಆನ್ಲೈನಲ್ಲಿ ತುಂಬಾ ಶಾಪಿಂಗ್ ಮಾಡ್ತಾ ಇರ್ತೀನಿ. ಇದು ಒಂದೇ ಅಂತಲ್ಲ, ತುಂಬ ಶಾಪಿಂಗ್ ಮಾಡ್ತಾ ಇರ್ತೀನಿ. ಸೊ ನನಗೂ ಕೂಡ ಸ್ವಲ್ಪ ವೈಟ್ ಹೇರ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ನಾನು ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಮುಂಚೆ ಏನಪ್ಪ ಅಂತಂದರೆ ನಮ್ಮ ಮನೇಲಿ ನಾವು ಏನೇ ಆರ್ಡ್ರ್ ಮಾಡಿದ್ರು ರಿವ್ಯೂಸ್ ಯಾವ ಥರ ಇರುತ್ತೆ, ಸೊ ಜನಗಳ ರಿವ್ಯೂ ಚೆನ್ನಾಗಿದ್ದರೆ ಸ್ವಲ್ಪ ಜಾಸ್ತಿ ರೇಟಿಂಗ್ ಇತ್ತು ಅಂದರೆ ಅದನ್ನು ನೋಡಿ ತರಿಸೋದು, ಎಲ್ಲರೂ ನೋಡಿ ತರಿಸೋದು ಕಾಮನ್ನು. ಅದೇ ಥರ ಮೆಥಡನ್ನು ನಾನು ಕೂಡ ಫಾಲೋ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ನನಗೆ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ಸೊ ಇವಾಗ ತಾನೇ ನಿನಗೆ ಅಲ್ಲಿ ಒಂದು ಇಲ್ಲಿ ಒಂದು ವೈಟ್ ಹೇರ್ ಸ್ಟಾರ್ಟ್ ಆಗಿದೆ, ಸೊ ಅದಕ್ಕೋಸ್ಕರ ನೀನು ಬ್ಲ್ಯಾಕ್ ಮೆಹಂದಿ ಆ ಥರ ಏನು ಯೂಸ್ ಮಾಡೋಕ್ಕೆ ಹೋಗಬೇಡ. ಸೊ ನ್ಯಾಚುರಲಾಗಿ ಸಿಗೋಂತಹ ಆದಷ್ಟು ಆಲ್ಮೋಸ್ಟ್ ಆಲ್ ನ್ಯಾಚುರಲ್ ಕಲರ್ಸನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡು. ಹಾಗಾಗಿ ಅಂತ ಅವರು ನನಗೆ ಸಜೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಎಣ್ಣೆ ಪೌಡರ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇದು ಬಂದ್ಬಿಟ್ಟು ರಾಜಸ್ಥಾನಿ ಎಣ್ಣೆ ಪೌಡರು, ನ್ಯಾಚುರಲ್ ಎಣ್ಣೆ ಪೌಡರ್ ಅಂತ ಹಾಕಿದ್ರು. ಸೊ ಇದರಲ್ಲಿ ಎಷ್ಟು ನ್ಯಾಚುರಲಿಟಿ ಇದೆ ಏನು ಅಂತ ನನಗೂ ಗೊತ್ತಿಲ್ಲ. ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ರೇಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. 4.2, 4.3 ಸಮಥಿಂಗ್, 4.4 ಏನೋ ರೇಟಿಂಗ್ ಇತ್ತು ಅನಿಸುತ್ತೆ. ಸೊ ಅದನ್ನು ನೋಡಿಬಿಟ್ಟು ನಾನು ಆರ್ಡ್ರ್ ಮಾಡಿ ಒಂದು 3-4 ಡೇಸಲ್ಲಿ ನನಗೆ ಬಂತು. ನಾನಿನ್ನೂ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ರಿವ್ಯೂ ಚೆನ್ನಾಗಿದೆಯಲ್ಲ, ಎಲ್ಲರೂ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರೂ ಕಾಮನಾಗಿ ತರಿಸೋದಂತೂ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಅದೇ ಥರ ನಾನು ಫಾಲೋ ಅಪ್ ಮಾಡಿದೆ. ಸೊ ಇದನ್ನೆಲ್ಲ ತರಿಸಿದ್ಮೇಲೆ ನನಗೆ ಗೊತ್ತಾಯಿತು, ಅದರಲ್ಲಿ ಒಂದು ಕಾರ್ಡ್ ಕೊಟ್ಟಿದ್ದರು. ಸೊ ಏನಂದರೆ 5 ಸ್ಟಾರ್ ರೇಟಿಂಗ್ ಕೊಟ್ಟರೆ ನಿಮಗೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ. ಸೊ ಅದನ್ನು ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಈ ಥರನೂ ಮೋಸ ಮಾಡ್ತಾರೆ ಈ ಆನ್ಲೈನಲ್ಲಿ. ಸೊ 30 ರೂಪಾಯಿ ಉಳಿಸೋದಕ್ಕೋಸ್ಕರ ಇದು ಚೆನ್ನಾಗಿಲ್ಲದೆ ಇದ್ರೂ ಒಳ್ಳೆ ರೇಟಿಂಗ್ ಕೊಡಬೇಕಾ ಅನ್ನೋದು ನನ್ನ ಮನಸ್ಸಲ್ಲಿ ಕ್ವಶನ್ ಕೂಡ ಬಂತು. ಅದಾದಮೇಲೆ ತರಿಸಿದ ದಿನವೇ ಸಂಜೆ ನಾನು ಕಲಸಿ ಯೂಸ್ ಮಾಡಿದೆ. ಅಂದರೆ ನೆಕ್ಸ್ಟ್ ಡೇ, ಅಂದರೆ ಒಂದು ಡೇ ಅದನ್ನು ಕಲಸಿ ಇಟ್ಟು ನೈಟ್ ಫುಲ್ ಇಟ್ಬಿಟ್ಟು ನೆಕ್ಸ್ಟ್ ಡೇ ನಾನು ಯೂಸ್ ಮಾಡಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನಿಗೆ ತಕ್ಕಾಗೆ ಕಲರ್ ಅಂತೂ ಬರಲಿಲ್ಲ ಅಂತಲೇ ಹೇಳ್ಬೋದು. ನಾನು ಫುಲ್ಲು ರೆಡ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇದು ಸ್ವಲ್ಪ ಲೈಟಾಗಿ ಕಲರ್ ಬಂತು ಅಂತಲೇ ಹೇಳ್ಬೋದು. ಸೊ ಅಲ್ಲೂ ಕೂಡ ಡಿಸಪಾಯಿಂಟ್ ಆಯಿತು. ಸೊ ನಾವು ರಿವ್ಯೂ ಮತ್ತು ರೇಟಿಂಗನ್ನು ನಂಬಿಬಿಟ್ಟು ಎಷ್ಟು ಮೋಸ ಹೋಗ್ತಾ ಇದ್ದೀವಿ, ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂತ ಅದು ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ಏರ್ ಗ್ರೋ ಅಂದರೆ ನಾನೇನು ಒಂದು ಟೈಮ್ ಮಾತ್ರ ಯೂಸ್ ಮಾಡಿದ್ದು. ಅದು ತರಿಸಿದ ದಿನನೇ ನಾನು ವೀಡಿಯೋ ಮಾಡಿಕೊಂಡೆ. ಸೊ ಒಂದು ದಿನ ಯೂಸ್ ಮಾಡಿದ್ಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಅಷ್ಟೇ. ಸೊ ನನಗೇನು ರೇಟಿಂಗ್ ನೋಡಿ ಇದನ್ನೆಲ್ಲ ತರಿಸೋದು ಮೋಸ ಅಂತಲೇ ಅನ್ನಿಸ್ತು. ಯಾಕೆ ಅಂತಂದರೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ಕಲರು ಕೂಡ ಬಂದಿಲ್ಲ. ಇದಕ್ಕಿಂತ ಮುಂಚೆ ನಮ್ಮ ಅಕ್ಕ ಆಗಲಿ ಅಮ್ಮ ಆಗಲಿ ಎಣ್ಣೆನ ಯೂಸ್ ಮಾಡಿದ್ದಾರೆ. ಬೇರೆ ಬೇರೆ ಆಯುರ್ವೇದಿಕ್ ಶಾಪಲ್ಲೆಲ್ಲ ಸಿಗೋಂತಹ ಎಣ್ಣೆ ಪೌಡರ್ನ ತಂದು ಕೂಡ ಅವರು ಯೂಸ್ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಇದು ಕಲರು ಅಷ್ಟು ಕಲರು ಕೂಡ ಬರಲಿಲ್ಲ. ಅವ್ರು ಯೂಸ್ ಮಾಡಿದಷ್ಟು ಕಲರು ಕೂಡ ಬರಲಿಲ್ಲ, ಸ್ವಲ್ಪ ಲೈಟಾಗಿ ಕಲರ್ ಬಂತು. ಇದಕ್ಕೆ ಬೇರೆ ಏನೋ ಮಿಕ್ಸ್ ಕೂಡ ಇದೆ ಅಂತ ನನಗೆ ಅನ್ನಿಸ್ತು. ಸೊ ಕಲರ್ ಅಷ್ಟು ಬರಲಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ಗೆ ಕಲರು ಬರಲಿಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ, ತರಿಸ್ಬಿಟ್ಟಿದ್ದೀವಿ 30 ರೂಪೀಸ್ ನಮಗೆ ರಿಟರ್ನ್ ಬರುತ್ತಲ್ಲ ಅನ್ನೋವಂಥ ಒಂದು ಉದ್ದೇಶದಿಂದ
5 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿರ್ಬೋದು. ಸೊ ಆ ಥರನೂ ಆಗಿದೆ ಅಂತ ನನಗೆ ಅನ್ನಿಸ್ತು ಅಷ್ಟೇ. ಸೊ ಇದನ್ನು ತರಿಸಿ ನನಗೇನಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದಾರೆ. ಸೊ ನಾನು ಅದ್ಯಾವುದನ್ನು ಫಾಲೋ ಅಪ್ ಮಾಡಿಲ್ಲ. ಅಮ್ಮ ಅಕ್ಕ ಯಾವ ಥರ ಯೂಸ್ ಮಾಡ್ತಾಯಿದ್ರು, ಅವರು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಏನು ಮಾಡ್ತಾಯಿದ್ರು ಅದೇ ಥರ ನಾನು ಕೂಡ ಮಾಡಿದೆ. ಬಟ್ ತರಿಸಿದ್ದು ನನಗೆ ತರಿಸೋವರೆಗೂ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ತರಿಸಿದ್ಮೇಲೆ ನನಗೆ ಎಕ್ಸೈಟ್ಮೆಂಟ್ ಎಲ್ಲ ಹೋಯ್ತು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಏನಾದರೂ ಆನ್ಲೈನಲ್ಲಿ ಈ ಥರ ಮೋಸ ಹೋಗೋಂಥ ಚಾನ್ಸಸ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋಂಥ ಒಂದು ರೀಸನ್ನಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದಿನ ಕಲಿಸ್ಬಿಟ್ಟು ನನಗೆ ಹೇರ್ಸಿಗೆ ಯಾವ ಥರ ಕಲರ್ ಬರುತ್ತೆ, ಕೈ ಯಾವ ಥರ ಕಲರ್ ಬರುತ್ತೆ ಅಂತ ಕೂಡ ನಾನು ನೆಕ್ಸ್ಟ್ ಯೂಸ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಲರ್ ಬಂದಿದೆ, ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಶ್ ಬ್ಯಾಕ್ ಅಂತ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಆಫರು. ಸೊ 5 ಸ್ಟಾರ್ ರೇಟಿಂಗ್ ನೀವು ಕೊಟ್ಟರೆ 30 ರೂಪೀಸ್ ಕ್ಯಾಶ್ ಬ್ಯಾಕು ವಾಪಸ್ ಕೊಡ್ತೀವಿ ಅನ್ನೋ ಥರ ಇದೊಂದು ಕೊಟ್ಬಿಟ್ಟಿದ್ದಾರೆ. ಸೊ ಇದರ ಆಸೆಯಿಂದ ಜನ ಏನೋ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಆಲ್.